ಅಂತ ತಪ್ಪೇನಾದ್ರೂ ಮಾಡಿದ್ರೆ ಕೈ ಕಾಲೆಲ್ಲ ಬಿದ್ದು ಹೋಗುತ್ತೆ. ಸಮಾಧಾನ ಶಾಂತಲಮ್ಮ. ಇದೇ ಮಾತು ಸ್ವಲ್ಪ ನಿಧಾನ ಕೇಳ್ಬೋದಲ್ವಾ? ನಾನು ತುಂಬಾ ಹೇಳ್ಬೇಕು. ಆದ್ರೆ ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ನನ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗೆ ಹೇಳಕ್ಕಾಗಲ್ಲ. ಅಮ್ಮ ಅಂತ ಹೇಳ್ತೀಯ ಹೊರತು ಯಾವಮ್ಮ ಅಂತ ಹೇಳೋದಿಕ್ಕೆ ನಾಲ್ಗೆ ಹೊರಳಲ್ಲ. ಗೊತ್ತಾಗ್ತಿದ್ಯಮ್ಮ, ನನಗೂ ಗೊತ್ತಾಗ್ತಿದೆ. ಆ ವಿಷಯ ಹೇಳ್ಬೇಕು ಅನ್ಕೊಳ್ತಿದ್ರೆ ಹೇಳೋಕೆ ಆಗ್ತಾ ಇಲ್ಲ. ಯಾವ ವಿಷಯನಮ್ಮ? ನೀನ್ ಏನ್ ಹೇಳಕ್ ಹೊರಟಿದ್ಯೋ ನಮಗೇನು ಅರ್ಥ ಆಗ್ತಿಲ್ಲ. ನೀವೆಲ್ಲರೂ ಪುಣ್ಯ ಮಾಡಿದ್ದೀರಾ. ವಿಶಾಲ್ ಅಳಿಯಂದ್ರೆ ನೀವು ಅದೃಷ್ಟವಂತರು. ನನ್ ಜನ್ಮ ಸಾರ್ಥಕ ಆಯ್ತಮ್ಮ. ಅಯ್ಯ, ಸಡನ್ ಆಗಿ ಮೆಂಟಲ್ ಆಗ್ಬಿಟ್ರು ಅನ್ಸತ್ತೆ. ಬ್ರೋ ಹಾಗನ್ಬೇಡ, ಬೇಜಾರ್ ಮಾಡ್ಕೋತಾರೆ. ನಮ್ಮಮ್ಮನ ನಾಟಕ ನಿಮಗೆ ಗೊತ್ತಿಲ್ಲ ಬಿಡಿ. ಅಮ್ಮನೇ ನಾಟಕ ಮಾಡ್ತಿದ್ದಾಳೆ. ನಾನು ಅದನ್ನೇ ಹೇಳ್ತಾ ಇರೋದು. ಈ ವಿಶಾಲಾಕ್ಷಮ್ನವ್ರು ಹೇಳಿದ ಮಾತನ್ನೇ, ಆ ತಾಯಿ ಹೇಳಿದ ಪ್ರತಿ ಮಾತನ್ನು ಮನ್ಸಲ್ಲೇ ಹೇಳ್ಕೊತಾ ಇದ್ದೀನಿ. ಆದ್ರೆ ತಾಯಿ ಬಗ್ಗೆ ಏನು ಹೇಳೋಕ್ ಆಗ್ತಿಲ್ಲ. ಎಲ್ಲ ತಾಯಿ ಮಾಯೆ. ನನಗೇನೋ ಹೇಳೋದಕ್ ಬಂದಿದ್ದೆ, ಇವಾಗ ನೀನ್ ಇವ್ರಿಗೂ ಏನೋ ಹೇಳಕ್ ಆಗ್ತಾ ಇಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಎಲ್ಲಕ್ಕಿಂತ ವಿಚಿತ್ರ ಏನಂದ್ರೆ, ಕೋಳಿ ಕೂಗೋವರೆಗೂ ನೀನ್ ಹೇಳಲ್ಲ ಅನ್ಸುತ್ತೆ. ಮಲ್ಕೊಂಡು 10 ನಿಮಿಷ ಆದ ತಕ್ಷಣ ಅಷ್ಟು ಗಾಢವಾದ ನಿದ್ರೆ ಹೇಗ್ ಬರುತ್ತೆ ನಿನ್ಗೆ? ಅಮ್ಮ, ಅವಳಿಗೇನು ಅನ್ಬೇಡಿ ಅಮ್ಮ. ನಿಮ್ ಕೈ ಮುಗಿತೀನಿ. ಏನೇನೋ ಮಾತಾಡಿ ಪಾಪದ ಮೂಟೆ ಕಟ್ಕೋಬೇಡಿ. ವಿಶಾಲ್ ಅಳಿ ಅಂದ್ರೆ ನಾನು ಹೊರಟೋಗ್ತೀನಿ. ಏನತ್ತೆ ಹೇಳ್ತಾ ಇದ್ದೀರಾ? ನಾನು ಊರಿಗೆ ಹೋಗ್ತೀನಿ. ನನಗ್ ಬಸ್ ಹತ್ತಿಸ್ಬಿಡಿ. ಅಮ್ಮ, ಈ ಟೈಮಲ್ಲಿ ಹೇಗೆ ಹೋಗ್ತೀಯಮ್ಮ? ನಾಳೆ ಬೆಳಗ್ಗೆ ಬಸ್ಗೆ ಹೋಗ್ಬೋದಲ್ಲ ಅತ್ತೆ? ಇಲ್ಲ ಅಳಿ ಅಂದ್ರೆ ನಾನು ಹೋಗ್ಬೇಕು. ನಾನು ಈಗ್ಲೇ ಹೋಗ್ಬೇಕು. ನಾನು ಈಗ್ಲೇ ಹೊರಟು ಆ ವಿಶಾಲಾಕ್ಷಮ್ಮನ್ ದೇವಸ್ಥಾನದ ಮೆಟ್ಲು ತೊಳಿಬೇಕು, ಹೆಜ್ಜೆ ನಮಸ್ಕಾರ ಮಾಡ್ಬೇಕು. ಅಮ್ಮ, ತಪ್ಪಾಯ್ತಮ್ಮ, ನನ್ನನ್ನ ಕ್ಷಮಿಸು ಅಂತ ನಾನು ಬೇಡ್ಕೋಬೇಕು. ವಿಶಾಲ, ಅವ್ರು ತುಂಬಾ ಡಿಸ್ಟರ್ಬ್ ಆಗಿರೋ ಆಗಿದೆ. ಬೇಗ ಬಸ್ ಹತ್ಸೋದೆ ಒಳ್ಳೇದು. ಮೊದ್ಲ ಕೆಲ್ಸ ಮಾಡಿ. ಯಾವಾಗ ಕಳ್ಸೋಣ ಅಂತ ಕಾಯ್ತಿರ್ತಾಳೆ ಸುಮ್ಮನ. ಉಲೂಚಿ ಕಟ್ಟಿದ್ದಾರ ಕಿತ್ತೋಗೋ ಹಾಗೆ ಮಾಡಿದ್ದು ಆ ತಾಯಿನೇ. ಈ ಮನೆನ ಕಾಪಾಡ್ತಾ ಇರೋ ತಾಯಿನ ನಾನ್ ದರ್ಶನ ಮಾಡ್ಬೇಕು. ವಿಶಾಲ್, ಇವ್ರನ್ನ ಬೇಗ ಕಳ್ಸೋದೆ ಒಳ್ಳೇದು. ಸರಿ ಅಮ್ಮ. ಅತ್ತೆ, ನೀವ್ ನಡೀರಿ. ಒಂದ್ ನಿಮಿಷ ಅಳಿ ಅಂದ್ರೆ ನೈನಿ ಬಾಯಿಲಿ. ಅಮ್ಮ, ನೈನಿ, ಪ್ರತಿ ಹೆಜ್ಜೆನೂ ಗಮನಿಸು. ಹೆಜ್ಜೆ ಇಡು ಆ ಪಾದನ ಅರ್ಶನದ ದಾರದಿಂದ ಗಂಟು ಹಾಕು. ನನಗೆ ಕೇಳಿಸ್ತಾ ಇದೆ.
ನಮ್ಗೆ ಯಾರಿಗೂ ಕೇಳಿಸ್ತಾನೆ ಇಲ್ಲ. ನಿನ್ ಕಿವಿ ತುಂಬಾ ಚುರುಕಾಗಿದೆ. ಹಿತ್ತಾಳೆ ಕಿವಿ ಇಟ್ಕೊಂಡಿರೋ ನಿಮ್ಗೆ ಕೇಳಿಸುತ್ತೆ ರಾಜಾ? ನೈನಿ, ನಾನು ಹೋಗಿ ಬರ್ತೀನಿ ಕಣೆ, ಹೋಗಿ ಬರ್ತೀನಿ. ಪ್ರತಿ ಹೆಜ್ಜೆನೂ ಗಮನಿಸು. ಹೆಜ್ಜೆ ಇಡೋ ಆ ಪಾದನ ಅರ್ಶಿನದ ದಾರದಿಂದ ಗಂಟು ಹಾಕು. ನೈನಿ, ಯಜಮಾನ್ರೆ, ನಿಮ್ಮಮ್ಮನ ಬಸ್ ಹತ್ಸ್ ಬಂದೆ. ನೀನು ಜೊತೆಗೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ತು. ಯಾಕೆ ಯಜಮಾನ್ರೆ, ಮತ್ತೇನಾದ್ರೂ ತಲೆ ತಿರುಗ್ತು ಅಂತ ಹೇಳಿದ್ರಾ? ಇಲ್ಲ, ಇಷ್ಟಕ್ಕೂ ಕಣ್ಣೇ ಮೆಟಕ್ಸ್ಬಾರ್ದು ಅಂತಂದ್ರು. ಅದೇನು? ಅದ್ಭುತನ ಹಾಗೆ ನೋಡ್ಬೇಕು ಅಂದ್ರು. ನಿಮ್ ಮನೇಲಿ ಅದ್ಭುತ ನಡೀತಿದೆ ಆಳಿ ಅಂದ್ರೆ ಅಂತ ಕಣ್ ಮಿಟುಕಿಸ್ದೆ ಹೇಳ್ತಿದ್ ನೋಡಿ ಏನಾಯ್ತು ಇವ್ರಿಗೆ ಅಂತ ಸ್ವಲ್ಪ ಡೌಟ್ ಪಟ್ಟೆ ಹೊರತು ಆ ವಿಷಯನ ಕಾನ್ಫಿಡೆಂಟಾಗಿ ಹೇಳ್ತಿದ್ ನೋಡಿ ಸ್ವಲ್ಪ ಹೊತ್ತು ನಾನೇ ಕನ್ಫ್ಯೂಸ್ ಆದೆ. ಅಮ್ಮ ಏನೋ ನೋಡಿದ್ದಾರೆ ಯಜಮಾನ್ರೆ. ಭಯಪಟ್ರು ಅನ್ಕೊಂಡ್ಯಾ? ಆದ್ರೆ ಕಣ್ಣೀರಿಟ್ಕೊಂಡು ಎಮೋಷ್ನಲ್ ಆಗಿ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಅದು ಭಯ ಅಂತ ಅನ್ನಿಸ್ಲಿಲ್ಲ. ಬಟ್ ಅದೇನು ಅಂತ ಹೇಳಕ್ಕಾಗ್ತಾ ಇಲ್ಲ. ಹಬ್ಬ ಪೂರ್ತಿ ಆಗೋವರೆಗೂ ಆದ್ರೂ ಇರ್ಬೋದಿತ್ತಲ್ವಾ ಅವರು? ನಿನ್ ತಂಗಿ ಇರೋದಕ್ಕೆ ಬಿಡ್ತಾಳ? ರೇಗಾಡ್ತಿರ್ತಾಳೆ. ಎಷ್ಟು ಸಲ ಹೇಳಿದ್ರು ಅವಳಿಗೆ ಬುದ್ಧಿ ಬರಲ್ಲ. ಫಸ್ಟ್ ಟೈಮ್ ಮಗು ಹುಟ್ಟಿದ್ಮೇಲೆ ತಕ್ಷಣ ಅದು ಸತ್ತೋಯ್ತು. ಅವಾಗ್ಲೇ ಸುಮನ ಬುದ್ಧಿ ಕಲಿಬೇಕಾಗಿತ್ತು. ಈಗ ಎರಡನೇ ಮಗು ಹುಟ್ಟಿದ್ಮೇಲೂ ಸುಮನ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಸರಿ ಹೋಗಿಲ್ಲ. ಈ ಸುಮನ ಬದಲಾಗೋದಿಲ್ಲ ಅನ್ಸತ್ತೆ. ನಾವೇ ಸ್ವಲ್ಪ ತಾಳ್ಮೆಯಿಂದ ಇರೋಣ. ಅವಳ ಜೀವನದಲ್ಲೇನೋ ಊಹೆ ಮಾಡಕ್ಕಾಗ್ದಿರೋದೇನೋ ನಡೆಯುತ್ತೆ ಅನ್ನಿಸ್ತಿದೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನನ್ನ ಅನುಮಾನ. ಒಳ್ಳೇದ ಕೆಟ್ಟದ? ಅಪಾಯ ಆಗಿದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು. ಆದ್ರೆ ಅದೇನು ಅಂತ ಈಗಲೇ ಗೊತ್ತಾಗ್ತಿಲ್ಲ. ನಾಳೆ ಅಮ್ಮ ಹೇಳ್ದಾಗೆ ಮಾಡಿದ್ಮೇಲೆ. ಅತ್ತೆ ಹೇಳಿದ್ರ? ಏನಂತ? ಏನಿಲ್ಲ ಯಜಮಾನ್ರೆ, ಹಬ್ಬದಲ್ಲಿ ಕೆಲವು ಶಾಸ್ತ್ರಗಳಿರುತ್ತಲ್ವಾ, ಅದನ್ನ ಪಾಲ್ಸು ಅಂತ ಹೇಳಿದ್ದಾರೆ. ಆ ವಿಷಯನ ನಿನ್ನ ಹತ್ರ ಅಷ್ಟು ಸೀಕ್ರೆಟಾಗಿ ಯಾಕೆ ಹೇಳಿದ್ರು ಅಂತ. ಸುಮ್ಮನಾಗೆ ಆ ವಿಷಯಕ್ಕೂ ಕೋಪ ಬಂದಿರಬೇಕು. ಹೊತ್ತು ಹೆತ್ತಿರೋ ತಾಯಿ ಮೇಲೆ ಅವಳಿಗೆ ದ್ವೇಷ ಇದೆ. ಅವಳನ್ನ ಯಾರೂ ಬದಲಾಯಿಸಕ್ಕಾಗಲ್ಲ ಯಜಮಾನ್ರೆ. ನೈನಿ ಪ್ಲೇಟ್ ಚೇಂಜ್ ಮಾಡಿದ್ಲು. ಯಾಕೆ? ಏನಾಗಿರ್ಬೋದು? ಸೂಪರ್ ಸೂಪರ್. ಟೈಮ್ ಪಾಸ್ ಆಗೋದಕ್ಕೆ ಈ ಕೆಲಸ ತುಂಬಾ ಚೆನ್ನಾಗಿದೆ. ಬೇವಿನ ಕಡ್ಡಿ ತಗೊಳ್ಳೋದು, ಅದರಿಂದ ಎಲೆನ ಕಿತ್ತೋದು. ಪಾಮು, ಕೆಳಗ್ ಹಾಕ್ಬೇಡ, ನೀರೊಳಗ್ ಹಾಕು. ಆಹಾ, ಈ ಎಲೆನ ನೀರಲ್ಲೇ ಹಾಕ್ಬೇಕಾ? ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೆಲ್ ಸ್ನಾನ ಮಾಡ್ತೀಯ ವಿಶಾಲಾಕ್ಷಿ? ಔಟ್ ಹೌಸಲ್ಲಿ ಬಾತ್ರೂಮ್ ಏನೋ ಇದೆ, ಆದ್ರೆ ಕ್ಲೀನ್ ಆಗಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಮನೇಲೆ 9 ಬಾತ್ರೂಮ್ ಇದೆ. ನಿಂಗೆ ಇಷ್ಟ ಆಗೋ ಬಾತ್ರೂಮ್ ಅಲ್ಲಿ ಮಾಡ್ಬೋದಲ್ವಾ? ಮನೆ ಹೊರಗೆ ಇವತ್ತು ತಲೆಗೆ ಸ್ನಾನ ಮಾಡ್ತೀನಿ ದೊಡ್ಡಮ್ಮ. ಆಚೆನಾ? ನೈನಿಗೆ ಗೊತ್ತಾದ್ರೆ ಆಮೇಲೆ ಅಷ್ಟೇ. ಈ ಸೋಪ್ ಬಾಕ್ಸ್ ತಗೊಂಡು ನನ್ನ ತಲೆಗೆ ಹೊಡೆದ್ರು ಏನ್ ಆಶ್ಚರ್ಯ ಇಲ್ಲ. ಭಯ ಪಡ್ಬೇಡಿ ದೊಡ್ಡಮ್ಮ, ಇವತ್ತು ನಾನು ಸ್ನಾನ ಮಾಡೋದು ಅಲ್ಲಿ. ಲಾ 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 ಲಾ.
ಏನ್ ಮಾಡ್ತಿದ್ದಾರೆ ಇವರು? ಅತ್ಗೆ, ನೈನಿ, ಎಲ್ಲಿದ್ದೀರಾ ನೀವೆಲ್ಲ? ಎಲ್ರೂ ಬೇಗ ಆಚೆ ಬಂದ್ ನೋಡಿ. ಏಯ್, ಯಾಕೆ ಕೆರ್ಸ್ತಾ ಇದ್ಯಾ? ಕೆರ್ಚೋ ಕೆಲ್ಸ ಬಿಟ್ಟು ನೀನು ಬಂದ್ ಕಿತ್ತು. ಏನ್ ಕಿತ್ತಬೇಕ್ರಿ? ಎಲೆ ಕಣೆ. ನಿಮ್ಮನ್ನ ಎಲೆನಾ, ನಿಮಗ್ ಬುದ್ಧಿ ಇಲ್ಲ ಅಂತ ನಿಮ್ಮನ್ನ ಅವ್ರ ಜೊತೆ ಸೇರಿಸ್ಕೊಂಡು ಅವ್ರ ಕೆಲ್ಸನ ನಿಮ್ ಕೈಲಿ ಮಾಡಿಸ್ತಾ ಇದಾರೆ. ಅದು ನಿಮಗ್ ಅರ್ಥ ಆಗ್ತಿಲ್ಲ. ನಿಜಾನೇ ಚಿಕ್ಕಿ, ನಾವಿಲ್ಲೇ ಇದ್ರೆ ನಮ್ಗೂ ಇವರು ಸೊಪ್ಪು ಬಿಡ್ಸಕ್ ಹೇಳ್ತಾರೆ. ಅಷ್ಟಕ್ಕೂ ಇವ್ರೇನ್ ಮಾಡ್ತಿದ್ದಾರೆ? ಸ್ನಾನ ಮಾತೆ, ಬನ್ನಿ ನೋಡಿವ್ರಂತೆ. ಏಯ್ ಚಿಚಿ, ನೀನ್ ಸ್ನಾನ ಮಾಡ್ತಿರ್ಬೇಕಾದ್ರೆ ನಾನೇನ್ ನೋಡೋದು? ನಂದೀಶ ಹೇಳೋದ್ ಕೇಳಿ ಗಾಬರಿ ಆಗೋ ಸಹಜ. ದನಗಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವು ಬಟ್ಟೆಗಳು ಹಾಕೊಂಡಿರಲ್ವಲ್ಲ. ಚಿಚಿ, ಏನೇ ಮಾತಾಡ್ತಾ ಇದಾರೆ ಇವರು? ನಂತರನೇ ನಿಮಗೂ ಅರ್ಥ ಆಗಿಲ್ಲ ಅಂತ ಗೊತ್ತು. ಆದ್ರೆ ಒಂದ್ ಮಾತಲ್ಲಿ ನಂಗೆ ಗೊತ್ತಿರೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ವಿಶಾಲಾಕ್ಷಿ ಇಲ್ಲೇ ಸ್ನಾನ ಮಾಡ್ತಾಳಂತೆ. ಇಲ್ಲ. ಹೌದು ಅಮ್ಮ. ವಿಶಾಲಾಕ್ಷಿ, ನೀನು ಚಿಕ್ಕ ಹುಡುಗಿ ಆದ್ರೂ ಸರಿ, ಯಾವುದಕ್ಕೂ ಮನೇಲೆ ಫ್ರೆಶ್ ಅಪ್ ಆಗು. ನೈನಿ, ಕರ್ಕೊಂಡೋಗು. ಬಾಮ್ಮ. ಇಲ್ಲಮ್ಮ, ನಾನು ಇಲ್ಲೇ ಸ್ನಾನ ಮಾಡ್ತೀನಿ. ಮಕ್ಕಳೊಂದ್ಸಲಿ ಹಠ ಹಿಡಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ ಬ್ರೋ. ಹೋಗಿ ಬಿಡು. ಸುತ್ತಲೂ ಸೀರೆ ಗೀರೆ ಕಟ್ಟಿ ಸ್ನಾನ ಮಾಡಿಸಿ. ಪ್ರಪಂಚವನ್ನೇ ಸೆರಗಾಗಿ ಮಾಡ್ಕೊಂಡಿರೋ ತಾಯಿಗೆ ಸೀರೆ ಅನ್ನೋದು ಯಾವ ಮಹಾ? ಅಯ್ಯೋ ದಡ್ಡ, ಹೆಣ್ಮಕ್ಳು ಸ್ನಾನ ಅಂದ್ರೆ ಅದೊಂದು ಪ್ರೋಸೆಸ್. ಕರಿಬೇವು ಕೈಯಲ್ಲಿ ಹಿಡ್ಕೊಂಡ್ರೆ ಆಗಲ್ಲ. ಕರ್ಬೇವಿನ ಸೊಪ್ಪಲ್ಲಮ್ಮ, ಬರೀ ಬೇವಿನ ಸೊಪ್ಪು ಅಷ್ಟೇ. ಕೊತ್ತಂಬರಿ ಸೊಪ್ಪಿಲ್ವಾ? ಬೀದಿಯಲ್ಲಿರೋರ್ಗೆಲ್ಲ ಶೋ ಕೊಡೋದಕ್ಕೋಸ್ಕರ ನೀವ್ ಈ ತರ ಮಾಡ್ತಿದ್ದೀರಾ? ಅದು ಹಾಗಲ್ಲ. ಇಲ್ಲಿ ಪಂಚೋತ್ರೆ ಇದೆ, ಅದರಿಂದ ನೀರ್ ತಗೊಂಡು ಅಮ್ಮನ್ ತಲೆ ಮೇಲೆ ನೀರ್ ಹಾಕಿ ಸ್ನಾನ ಮಾಡಿಸ್ತೀವಿ. ಅಲ್ಲ, ಹುಚ್ರ ದೊಡ್ರ ಇವರು. ಬೆಳಗ್ಗೆ ಏನಾಗಿದೆ? ಒಂದ್ ನಿಮಿಷ ಅತ್ತೆ, ನಾನೊಳಗೆ ಬುದ್ಧಿ ಹೇಳ್ತೀನಿ. ವಿಶಾಲಾಕ್ಷಿ, ಒಳಗ್ ಹೋಗೋಣ ಬಾಮ್ಮ. ಇಲ್ಲ ಅಮ್ಮ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಲ್ಲಡಿ, ಸೋಪು ಟವಲ್ ಕೂಡ ತಗೊಂಡ್ ಬಂದಿದ್ದೀನಿ. ಇವಳೇ ಮಾಡ್ತಾ ಇದ್ದಾಳೆ ಎಲ್ಲ. ನೀನಿರೆ ತಂಗ್ಯವ್ವ, ನೀನ್ ಆಚೆನೆ ಯಾಕೆ ಸ್ನಾನ ಮಾಡ್ಬೇಕು ಅಂತ ಕಾರಣ ಹೇಳ್ತೀಯ? ಅಣ್ಣಯ್ಯ, ಯಾರು ಕೇಳ್ದಿರೋ ಪ್ರಶ್ನೆನ ನೀನ್ ಕೇಳ್ದೆ. ಖಂಡಿತ ನಿನಗೆ ಉತ್ತರ ಕೊಡ್ತೀನಿ. ಇವತ್ತು ಪಾಪಂ ಕುಶ ಏಕಾದಶಿ. ಹೌದೌದು, ಕೆಲ್ಸದಲ್ಲಿ ಮುಳುಗಿ ಮರ್ತಿದ್ದೆ. ಏಕಾದಶಿ ಆದ್ರೆ ನಮ್ಮಣ್ಣ ವಿಷ್ಣುಮೂರ್ತಿ ಜೊತೆಗೆ ನಮ್ಮ ಅತ್ತಿಗೆ ಲಕ್ಷ್ಮೀ ದೇವಿ ಕೂಡ ಪೂಜಿಸ್ತಾರೆ. ಹೀಗ್ ಮಾಡೋದ್ರಿಂದ ನಿಮ್ಗೆ ಪಾಪಗಳಿಂದ ಸಂಪೂರ್ಣ ಮುಕ್ತಿ ಸಿಗುತ್ತೆ. ನಿನ್ ಸ್ನಾನಕ್ಕೂ ಆ ಪೂಜೆಗೂ ಸಂಬಂಧ ಏನಿದೆಯಮ್ಮ? ಇದಕ್ಕೆ ಅಶ್ವಿನಿ ಮಾಸ ಅಂತ ಕೂಡ ಕರೀತಾರೆ ಅಪ್ಪ. ನರಿತರನೇ ಯೋಚಿಸು ಅಂತ ಎಲ್ಲಾ ಮನುಷ್ಯರಿಗೆ ತಡೆ ಹಿಡಿಲಿಲ್ಲ ಅಂದ್ರೆ ಪಾಪಗಳನ್ನ ಮಾಡ್ತಾನೆ ಇರ್ತಾರೆ. ಅಮ್ಮ,
ತಪ್ಪುಗಳನ್ನ ಮನ್ನಿಸು, ಪಾಪಗಳನ್ನ ತೊಳ್ದಾಕು ಅಂತ ಭಕ್ತರು ಅಮ್ಮನ್ನ ಬೇಡ್ಕೊಂಡಾಗ ಅವ್ರ ಮೇಲೆ ಅಂಟಿರೋ ಅಂತ ಎಲ್ಲಾ ಪಾಪಗಳನ್ನ ತೊಳ್ದಾಕ್ಬೇಕು ಅಂತಾನೆ ಗಿಡಗಳ ಮಧ್ಯೆ ಬೇವಿನ ಸೊಪ್ಪು ಬೆರೆಸಿರುವಂತ ನೀರಿಂದ ಸ್ನಾನ ಮಾಡ್ಬೇಕು. ಇವ್ರಿಗೇನಾಯ್ತು ಸಡನ್ ಆಗಿ? ಮಾಮ್, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಇಬ್ರಿಗೂ ಸಡನ್ ಆಗಿ ಹುಚ್ಚಿಡಿತೇನೋ. ಲೈಟ್ ಹೌಸ್ ಭಯ ಆಗ್ತಾ ಇದೆಯೇ? ಸುಮ್ನೆ ಇರ್ರಿ. ಕಾರಣ ಇಲ್ದೆ ಹೆಣ್ಮಕ್ಳು ನಕ್ಕಿದ್ರೆ ನೋಡೋರ್ಗೆ ಹೀಗೆ ಕಾಣತ್ತೆ. ಸುಮನ, ಸುಮ್ನಿರು. ಮಾಮ್, ಅವಳು ಹೇಳಿದ್ರಲ್ಲಿ ಅಷ್ಟು ತಮಾಷೆ ಏನಿತ್ತು ನಗೋದಕ್ಕೆ? ತಲೆ ಕೆಟ್ಟವ್ರ ತರ ನಗ್ತಾ ಇದ್ದಾರೆ ಬ್ರೋ. ಇವ್ರಂತೂ ನಗೋದ್ ನಿಲ್ಸಲ್ಲ. ಇವ್ರಿಗೆ ನಿಲ್ಸೆ ಯಾಕಕ್ಕ ಹಾಗೆ ನೀರ್ ಹಾಕ್ತಿದ್ಯಾ? ಜನರು ಬಂದು ನಿಮ್ಮನ್ನ ಹೊಡಿಯೋಕು ಮುಂಚೆ ನಿಮ್ ಹುಚ್ಚತನ ನಿಲ್ಸೋಣ ಅಂತ. ಹುಚ್ಚು ನಮ್ಗಲ್ವೇ, ಈ ಮಾಯಾವಿ ವಿಶಾಲಾಕ್ಷಿಗೆ. ಅಮ್ಮ, ಇವನನ್ನ ಗುದ್ದು ಬಿಡ್ತೀನಿ. ಸಿಟ್ಟು ಮಾಡ್ಕೋಬೇಡ ನಂದೀಶ. ಪಾಪಾಂಕುಶ ಏಕಾದಶಿ ಇವತ್ತು ಅಂತ ಗೊತ್ತಿದ್ರು ಕೂಡ ಪಾಪ ಮಾಡಬಾರ್ದು ಅಲ್ವಾ? ಪಾಪ ಮಾಡಲ್ಲ ಆದ್ರೆ ಇಲ್ಲಿ ಸ್ನಾನ ಮಾಡ್ತಾಳೆ, ಅದು ಕೂಡ ಬೇವಿನ ಸೊಪ್ಪನ್ನ ತಲೆಗೆ ಹಚ್ಕೊಂಡು. ಹುಚ್ಚಲ್ದೆ ಇನ್ನೇನದು? ಸುಮನಾ, ಬೇವಿನ ಸೊಪ್ಪಲ್ಲಿ ಆಂಟಿಬಯೋಟಿಕ್ಸ್ ಇರುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಗ್ತಾ ಇದ್ದಾರೆ ಬ್ರೋ. ತಲೆ ಕೆಟ್ಟಿದೆ ಅನ್ಸತ್ತೆ ಇವ್ರಿಗೆಲ್ಲ. ಪಾಪ ಸುತ್ಕೊಳ್ಳುತ್ತೆ ಇವ್ರಿಗೆ. ಪಾಪದ ವಿಷಯ ಗೊತ್ತಿಲ್ಲ ಆದ್ರೆ ದೇಹದಲ್ಲಿರೋ ಕ್ರಿಮಿಕೀಟ ಎಲ್ಲ ಹೊಟ್ಟೋಗುತ್ತೆ. ಆಯುರ್ವೇದದಲ್ಲೂ ಇದನ್ನ ಉಪಯೋಗಿಸ್ತಾರಮ್ಮ. ಹೌದು ಚಿಕ್ಕಪ್ಪ. ಬೆರಣಿ ಅಷ್ಟೇ ಅಲ್ಲ, ವೀಳ್ಯದೆಲೆ, ಹೂವು, ಹಣ್ಣು, ಎಲೆಗಳು, ಬೇರು, ಹೀಗೆ ಆಯುರ್ವೇದದಲ್ಲಿ ಎಲ್ಲದನ್ನು ಉಪಯೋಗಿಸ್ತಾರೆ ಚಿಕ್ಕಪ್ಪ. ಚಳಿಗಾಲದಲ್ಲಿ ಬೇವಿನ ಸೊಪ್ಪು ಹಚ್ಕೊಂಡ್ರೆ ದೇಹಕ್ಕೆ ಉಷ್ಣ ಆಗೋ ಹಾಗೆ ಮಾಡತ್ತೆ. ಇವ್ರು ಆಡ್ತಾ ಇರೋದನ್ನ ನೋಡ್ತಿದ್ರೆ ಇವತ್ತು ಊಟಕ್ಕೆ ಬೇವಿನ ಸೊಪ್ಪೆ ತಿಂತಾರೆ ಅನ್ಸತ್ತೆ. ಅದೇ ಅಲ್ವಾ ಅತ್ತೆ? ನಿಮಗಿಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗಿ. ವಿಶಾಲಾಕ್ಷಿ, ಇವಾಗ ನೀನ್ ಎಲ್ಲಿ ನಿಂತಿದ್ಯೋ ಅಲ್ಲೇ ಕೂತ್ಕೋ. ನೀನ್ ಆಸೆ ಪಟ್ಟಾಗೆ ನಿನಗ್ ಸ್ನಾನ ಮಾಡಿಸ್ತೀನಿ. ಸಂತೋಷ ದೊಡ್ಡಮ್ಮ. ಡಮ್ಮೋ ಡಮ್ಮ. ಅಮ್ಮ ಶಿವಶಂಭೋ. ಸಕಲ ಲೋಕದ ಶಕ್ತಿ ನೀನೇ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ. ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ. ವರವೋ
ಶಾಪವು ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ಸೋಪ್ ಬೇಡ ಅಕ್ಕ. ಕತ್ತಲ ಕಳಿದು ದಾರಿಯ ಅರಿಶಿಣ ತಂದಿದ್ದೀನಲ್ಲಮ್ಮ, ಅಮ್ಮನಿಗೆ ಅದನ್ನೇ ಹಚ್ಚಿ. ಮೂರು ಕಂಗಳ ಭೈರವಿ ಮಾತೆ ನೋವುಗಳೆಲ್ಲ ಸಂಹರಿಸಿ ಶೋಕ ತುಂಬಿದ ಮನದಲ್ಲಿ ಇಂದು